ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ. ಹಿಂದೆ ಬಂದು ಅಯ್ಯೋ ಈ ಕಾರ್ಯಕ್ರಮವನ್ನು ತಾಲೂಕಿನ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಅವರು ದಿನಾಂಕ 21/12/25 ಹಮ್ಮಿಕೊಂಡಿದ್ದು, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಹೈವೇನಲ್ಲಿ ಬಂದು ಮಾಡು ಸಾವಿರಾರು ಜನ ಬಂದು ಅರ್ಜಿಗಳಲ್ಲಿ ನಿಂತ್ಕೊಂಡು ಇವತ್ತು 42 ಕೋಟಿ ರೂಪಾಯಿ ಡಬಲ್ ಬೆಲೆಯನ್ನ ರೈತರು ಪಡ್ತಿದ್ದಾರೆ. ಆದ್ರೆ ಹೋರಾಟಕ್ಕೆ ಯಾರು ಬರಲ್ಲ. ಹೋರಾಟಕ್ಕೆ ಬೇರೆ ಎಷ್ಟು ಜನ ನಾವು ಪಂಚಾಯತ್ ಮಾಡಲಿಕ್ಕೆ ಈ ಒಂದು ಪೂರ್ವಭಾವಿ ಸಭೆ ಕರೀತಾ ಇದ್ದೇವೆ. ಅದಕ್ಕೆ ಅವ್ರಿಗೂ ಅವಾಗ ಹೇಳಿದೆ, ನೀವು ಅಲ್ಲೆಲ್ಲೋ ಮಾಡ್ತೀವಿ ಅಂದ್ರೆ ನಮ್ಗೆ ಬೇಕಾಗಿಲ್ಲ, ಹೈವೇ ಕೂತ್ಕೊಂಡು ನಾವು ಸಭೆ ಮಾಡ್ತೀವಿ ಅಂದ್ರೆ ಹೇಳಿ ಜನ ಬರ್ತಾರೆ. ಬೇಡ, ನಾವು ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಾವು ನೀರನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅವಾಗ ಸಭೆ ಮಾಡ್ಕೊಂಡು ಇರ್ಬೋದು ಅಷ್ಟೇ. ಇವತ್ತು ಸಭೆ ಮಾಡಿದ್ರೆ ನಾಳೆ ನೋಡಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ನಲ್ಲೂ ಕರಪ್ಷನ್ ಹೆಚ್ಚಾಗಿದೆ. ಜನ ಇದರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿದ್ದಾರೆ. ಅವರಿಗೆ ಕೇಸ್ ಹಾಕೋದ್ರೆ ವಿರೋಧ ಪಕ್ಷ ಕೇಸ್ ಹಾಕ್ತಾ ಇದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ. ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವರು ಖರೀದಿ ಮಾಡಲ್ಲ, ಸ್ಟ್ರೈಕನ್ನು ನಿಲ್ಲಿಸೋ ಸಲುವಾಗಿ ಮಾತ್ರ ಮಾಡ್ತಾರೆ. ಯಾಕೆ ನಾನು ಹೇಳಿದ್ನಂದರೆ, ಅವ್ರ ಆದೇಶದಲ್ಲಿ ಇಂಥ ಏಜೆನ್ಸಿನೇ ಇಷ್ಟೇ ತೊಗೋಬೇಕು ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ರಲ್ಲ 10 ಲಕ್ಷ ಮೆಟ್ರಿಕ್ ಟನ್ ತೊಗೋಬೇಕು ಅಂತ. ಈಗ 15 ದಿವಸ ಖರೀದಿ ಮಾಡಲಿಲ್ಲ, ಈಗ 15 ದಿವಸ ಅದು ಖರೀದಿ ಮಾಡೋಕತ್ತೇವೆ ಅಂತ ಹೇಳ್ತಾರೆ. ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಿ. ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾಯಿಲ್ಲ. ಒಂದು 8 ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸಿಬಿಡ್ತಾರೆ. ಕುಂಟು ನೆಪ ಹೇಳಿ, ಕ್ವಾಲಿಟಿ ನೆಪ ಹೇಳಿ, ನಮಗೆ ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ, ಮೇಲಿಂದ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಈ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರಿಗೆ ಮೋಸವನ್ನು ಮಾಡ್ತಾರೆ. ಭೇಟಿಯಾಗಕ್ಕೆ ಬಂದಾಗ ಅವಾಗಲೂ ಸಹ ಆದರಣೀಯ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಅಮಿತ್ ಶಾಜಿ ಅವರಿಗೆ ಒಂದು ಕೀಳುವಾದ ಪದವನ್ನು ಉಪಯೋಗಿಸಿದ್ರು. ಈಗೂ ಸಹ ನಾಲಾಯಕ್ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಒಂದು ಸಭ್ಯತೆ ಇಲ್ಲದ ಒಂದು ಈ ವ್ಯಕ್ತಿಯವರು, ಒಂದು ಯೋಗ್ಯತೆ ಇಲ್ಲದ ವ್ಯಕ್ತಿಯವರು. ಯಾಕೆ ಹೇಳ್ತೀನಿ ಅಂತಂದ್ರೆ, ಬರೀ ಒಂದು ಜಿಲ್ಲೆಯ ಅವರಿಗೆ ಒಂದು ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಇಲ್ಲಿ ಅವರ ನೇತೃತ್ವದಲ್ಲಿ
ನಮ್ಮ ಕಲಬುರಗಿ ಜಿಲ್ಲೆ ವಿದ್ಯಾಭ್ಯಾಸದಲ್ಲಿ SSLC ಮತ್ತು PUC ರಿಸಲ್ಟಲ್ಲಿ ಕಟ್ಟ ಕಡೆಯ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದಕ್ಕೆ ನಾಲಾಯಕ್ ಇರ್ಬೇಕು ಅಥವಾ ಲಾಯಕ್ ಆಗ್ಬೇಕು? ನಮ್ಮ ಕಲಬುರಗಿ ಜಿಲ್ಲೆ ಮಾಲ್ ನ್ಯೂಟ್ರಿಷನ್ ಅಲ್ಲಿ ಫಸ್ಟ್ ಇದೆ. ಅಂದ್ರೆ ಅತ್ಯಂತ ಜಾಸ್ತಿ ಆದ ಮಾಲ್ ನ್ಯೂಟ್ರಿಷನ್ ಮಕ್ಕಳು ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಇದಕ್ಕೆ ಲಾಯಕ್ ಅನ್ಬೇಕಾ ನಾಲಾಯಕ್ ಅನ್ಬೇಕಾ? ನಮ್ಮ ಜಿಲ್ಲೆಯ ಪರ್ ಕ್ಯಾಪಿಟಾ ಇನ್ಕಮ್, ನಾನು ಮೊದಲು ಸಹ ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಇಟ್ ಇಸ್ ಲಾಸ್ಟ್, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ. ಇದಕ್ಕೆ ಲಾಯಕ್ ಅನ್ಬೇಕು ನಾಲಾಯಕ್? ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ, ಹೆಚ್ಚಿನ ಮಟ್ಟದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಸಹ ಗೊತ್ತಾಗಿತ್ತು ಡ್ರಗ್ಸು ಸಹ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಲಾಯಕ್ ಅನ್ಬೇಕಾ ನಾಲಾಯಕ್ ಅಂತ ಹೇಳ್ಬೇಕು? ಇವರ ಸ್ವಂತ ಕುಟುಂಬಕ್ಕೆ ರಜಾಕರು ಬೆಂಕಿ ಹಚ್ಚಿದ್ರು. ಅವರ ಮನಸ್ಥಿತಿಯನ್ನು ಓಲೈಕೆ ಮಾಡಿಕೊಂಡು ಇವರು ಇನ್ನೂ ಮಾತಾಡ್ತಾರೆ. ಇದಕ್ಕೆ ಲಾಯಕ್ ಅನ್ಬೇಕಾ ನಾಲಾಯಕ್? IT-BT ಮಿನಿಸ್ಟರ್ ಅಲ್ಲಪ್ಪ ಇವರು. ಗೂಗಲ್ ನಮ್ಮ ರಾಜ್ಯವನ್ನ ಬಿಟ್ಟು ನೆರೆಹೊರೆಯ ನೇಬರಿಂಗ್ ಸ್ಟೇಟಿಗೆ ಹೋಗಿದೆ. ಸುಮಾರು 1,30,000 ಜಾಬ್ ಆಪರ್ಚುನಿಟೀಸ್ ಅನ್ನ ನಮ್ಮ ರಾಜ್ಯದ ಜನರು ಕಳ್ಕೊಂಡಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.